ನಮಸ್ಕಾರ. ಈಗ ನಾವು ಉಪ್ಪುಕುಂಟ ಗ್ರಾಮದಲ್ಲಿ ಶ್ರೀ ಕಾಳಿಕಾದೇವಿ ಪ್ರಸನ್ನ ಶಿಲ್ಪಿಕಲಾ ಮಂದಿರದಲ್ಲಿ ಇದ್ದೀವಿ. ವಿಶೇಷವಾಗಿ ಕಲ್ಲಿನ ವಿಗ್ರಹಗಳು, ಪಂಚಲೋಹ ವಿಗ್ರಹದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ಶಿಲ್ಪಿ ಮಂಜುನಾಥಾಚಾರಿ ಅವರು ರೀಸೆಂಟ್ ಆಗಿ ಡಾಕ್ಟರೇಟ್ ತಗೊಂಡಿದ್ದಾರೆ. ಅವರು ಮಾಡಿದ ವಿಗ್ರಹನ ನೋಡಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಇದೇನ್ ಸ್ವಾಮಿ ಇದು? ಸರ್ ಇದು ಮೂಷಕ ವಾಹನ ಅಂತ. ಓಕೆ. ಕಾಣಿಪಕ್ಕಂ ವಿನಾಯಕನ ಟೆಂಪಲ್ ದೇವಸ್ಥಾನ ಐತೆ, ವರಸಿದ್ಧಿ ವಿನಾಯಕ. ಹೌದು. ಅಲ್ಲಿ ಮೂಷಕ ಮಂಟಪ ಐತಿ, ದೇವ್ರ ಮುಂದ್ಗಡೆನೆ ಐತಿ ಗರ್ಭಗುಡಿಯಲ್ಲಿ. ಅದಕ್ಕೆ ಡೈ ತಗೊಂಡ್ ಬಂದಿದ್ವಿ. ಕಲ್ಲಿನ ಮೂರ್ತಿ ಎಲ್ಲ ಐತಿ. ಕಲ್ಲಿನ ಮಿತ್ತು ವ್ಯಾಕ್ಸ್ ಅಲ್ಲಿ ಮಾಡ್ಬಿಟ್ಟು ವ್ಯಾಕ್ಸ್ ಅಲ್ಲಿ ಡೈ ತಗೊಂಡ್ ಬಂದಿದ್ದೀವಿ. ಅಂದ್ರೆ ನೋಡಿ, ಇದೆಲ್ಲ ವ್ಯಾಕ್ಸ್ ಮೆತ್ತಿದ್ದೀವಿ. ಇದು ಅಲ್ಲಿ ದೇವ್ರಿಗೆ ಇದು ಸಿಮೆಂಟ್ ಹಾಕಿ ಮತ್ತೆ ಕಿತ್ತಾಕ್ಬಿಟ್ಟಿವಿ. ಇದೆಲ್ಲ ಕಿತ್ಬಿಟ್ರೆ ಮತ್ತೆ ಒಳಗಡೆ ಪ್ರಿಂಟ್ ಏನಿರ್ತದೆ ಅದೇ ಇರ್ತದೆ. ಬೆಳ್ಳಿ ಕವಚ ಮಾಡ್ತಾ ಇದ್ವಿ ಮುಚ್ಕೊಂಡು. ಇದು ಕಾಣಿಪಾಕಂದೆ ಇದು ಮಾಡಿಸ್ತಾ ಇರೋದು ಬಂದ್ಬಿಟ್ಟು ಮೋಹನ್ ರೆಡ್ಡಿ ಅವ್ರ ಚೇರ್ಮನ್, ಅಗರ ಮೋಹನ್ ರೆಡ್ಡಿ ಅಂತ ಹೆಸರು. ಅವ್ರು ಮಾಡಿಸ್ತಾವ್ರೆ. ಬೆಳ್ಳಿಯಲ್ಲಿ ಮಾಡ್ಬೇಕು. ಒಂದು ಬೆಳ್ಳಿ ಒಂದು ಬಂಗಾರದ ಎರಡು ಮಾಡ್ಬೇಕು. ಸೊ ಅದು ವಿಶೇಷವಾಗಿ ಕಾಣಿಪಾಕ ಟೆಂಪಲ್ಗೆ ಮಾಡ್ತಾ ಇದ್ದಾರೆ. ಹೌದು. ಸೊ ಇದು ಸ್ಟೋನ್ ಕೃಷ್ಣಶಿಲಾ ಇಲ್ಲ ಅಲ್ವಾ? ಇದು ಸಿಮೆಂಟ್ ಸರ್. ಇದು ಸಿಮೆಂಟ್. ಸೊ ಓಕೆ. ಅಲ್ಲಿ ಕಲ್ಲಿನ ಮೂರ್ತಿ ಐತೆ. ಮೂಷಿಕನ್ ಇದೇ ತರ ಕಲ್ಲಿನ ಮೂರ್ತಿ ಆಲ್ರೆಡಿ ಇದೆ ಐತೆ. ಅದಕ್ಕೆ ವ್ಯಾಕ್ಸ್ ಮೇಣ ಮೆತ್ತಿ ಬಿಡ್ತೀವಿ, ಫಸ್ಟ್ ಎಲ್ಲ ಕವರ್ ಮಾಡಿಬಿಡ್ತೀವಿ. ಸೇಮ್ ಅದೇ ತರ ಎಲ್ಲ ಪ್ರಿಂಟ್ ಬೇಕು ಅಂದ್ರೆ ಮೇಣ ಹಾಕ್ಲೇಬೇಕು. ಮತ್ತೆ 2 ಪೀಸ್ ತಗೊಂಡ್ ಬರ್ತೀವಿ. ಅದು ತಗೊಂಡ್ ಬಂದು ಜಾಯಿಂಟ್ ಮಾಡಿ ಮತ್ತೆ ಒಳ್ಳೆ ಉಲ್ಟಾ ಮಾಡ್ಬಿಟ್ಟು ಸಿಮೆಂಟ್ ಹಾಕ್ತಿವಿ. ಅದು ಪ್ರಿಂಟ್ ಅಲ್ಲಿ ಏನೈತೆ ಅಲ್ಲೇ ಬಂದ್ಬೇಕು. ಕಿವಿ, ಕೈ, ಕಾಲ್, ಮೂಗು ಎಲ್ಲ ಹಂಗೆ ಬರ್ತದೆ. ಮತ್ತೆ ಇದಕ್ ಬೆಳ್ಳಿ ಕವರ್ ಮಾಡ್ಬೇಕು. ಬೆಳ್ಳಿ ಶೀಟ್, ಒಂದು ಬಂಗಾರದ್ದು, ಒಂದು ಬೆಳ್ಳಿದು. ಅರ್ಥ ಆಯ್ತು. ಈ ತರ ಮಾಡ್ತಾರೆ. ಸೊ ಇದೇನು ವಿಗ್ರಹ? ಇದು ಅಮ್ಮನವ್ರದ್ದು. ಅಲ್ಲೇ ಕಾಣಿಪಾಕಂದೆ ಕಾಳಮ್ಮನ ಗುಡಿ ಐತೆ, ಕಾಳಕಾದೇವಿ ಅಂತೆ. ಆ ದೇವಸ್ಥಾನದ ಡೈ ತೆಗ್ದಿದ್ದೀವಿ. ಇದು ಬೆಳ್ಳಿಯಲ್ಲಿ ಮಾಡಿ ಆಭರಣಗಳು ಮಾತ್ರ ಬಂಗಾರದ ಹಾಕೋದು. ಇದು ಅಲ್ಲಿದೆ ಆರ್ಡರ್. ಇಲ್ಲೇನೋ ಇದೆ ಈ ತರ ಏನೋ ಸರ್. ಇದು ಕೋಸ್ತ ಗಣಪತಿ ಅಂತ ಕಾಳಾಸ್ತ್ರಿಯಲ್ಲಿ ಐತೆ. ಇದು ಸೇಮ್ ಅದೇ ತರ. ಅಲ್ಲಿ ಕಲ್ಲಿನ ಮೂರ್ತಿ ಐತೆ. ಆ ಕಲ್ಲಿನ ಮೂರ್ತಿಯಲ್ಲಿ ನಾವು ಅಚ್ಚು ತೆಗ್ದಿದ್ವಿ. ಅಲ್ಲಿ ಹೋಗಿ ಅಚ್ಚು ತಗೊಂಡ್ಬಿಟ್ಟು ಅದು ಮೇಣ ತಗೊಂಡ್ ಬಂದು ಸಿಮೆಂಟ್ ಹಾಕಿದ್ವಿ. ಆ ಗಣಪತಿ ಕಾಳಾಸ್ತ್ರಿಯಲ್ಲಿ ಶಿವನ್ ಟೆಂಪಲ್ ಅಲ್ಲೇ ಐತೆ, ಈಶ್ವರನ ದೇವಸ್ಥಾನದಲ್ಲಿ. ಅಲ್ಲಿ ಮಾಡ್ತಾ ಇದ್ವಿ. ಅದು ಪಾರ್ಟ್ ಆಗಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದ್ಬಿಟ್ಟು ಕೃಷ್ಣ ಶಿಲೆಯಲ್ಲಿ ಮಾಡಿದ್ವಿ. ಇದು ಸ್ವಲ್ಪ ಸ್ಪೆಷಲ್ ವರ್ಕ್. ಅಂದ್ರೆ ಇದು ಅದ್ಭುತ. ಯಾಕಂದ್ರೆ ಒಂದೇ ಕಲ್ಲಲ್ಲಿ 4 ವಿಗ್ರಹ ಕೆತ್ತನೆ ಮಾಡಿದ್ವಿ. ಹೌದಾ? ಹೌದು. ರಾಮ ಲಕ್ಷ್ಮಣ ಏಕಶಿಲ, ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಅಂತ ಒಂದೇ ಕಲ್ಲಲ್ಲಿ 4 ವಿಗ್ರಹ. ಅಪರೂಪ ಇದು ಎಲ್ಲೂ ಮಾಡ್ಸಿಲ್ಲ. ನಾವೇ ಸ್ಪೆಷಲ್ ವರ್ಕ್ ಮಾಡಿದ್ದೀವಿ. ಇದು ಯಾವ ಕಡೆ ನೋಡಿದ್ರೇನು ಸಪರೇಟ್ ಆಗಿರುತ್ತೆ. ಎಲ್ಲಿ ಪ್ರತಿಷ್ಠೆ ಮಾಡಿದ್ರು 4 ದೇವರು 4 ಎತ್ಕೊಂಡೋಗಿ ಪೀಠದ ಮೇಲೆ ಪ್ರತಿಷ್ಠೆ ಮಾಡ್ತಾರೆ, ಸಪರೇಟ್. ಬಟ್ ನಾವು ಒಂದೇ ಕಲ್ಲಲ್ಲಿ 4 ವಿಗ್ರಹ ತೀರ್ಸಿದ್ವಿ. ಒಂದು ಮಕರ ತೋರಣ, ಇದು ಸುತ್ತು ಬರೋದು ಮಕರ ತೋರಣ ಅಂತ. ಇದು ಹೌದು. ಇದು ಮಧ್ಯದಲ್ಲಿ ಇರೋ ಸ್ಟೋನ್ ಎಲ್ಲ ನೀವು ರಿಮೂವ್ ಮಾಡಿ ಫಸ್ಟ್ ಒಂದೇ ಕಲ್ಲು ಇರ್ತದೆ. ನಮ್ಗೆ ಬೇಕಾದ ಇಟ್ಕೊಂಡು ಬೇಡದೇ ಇರೋದ್ರಲ್ಲಿ ತೆಗೆದಾಕ್ತೀವಿ. ಸೊ ಈ ತರ ಎಲ್ಲಿ ನೋಡಿಲ್ಲ? ಇಲ್ಲ, ಎಲ್ಲೂ ಇಲ್ಲ ಸರ್. ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿದೆ. ನಾವ್ ಮಾಡಿದ್ದು ಫಸ್ಟ್ ಟೈಮ್. ನಾವೇನು ಕಂಡಿಲ್ಲ. ಸೊ ಇವ್ರು ಕೃಷ್ಣ. ಹೌದು. ರುಕ್ಮಿಣಿ ಸತ್ಯಭಾಮ ಸಮೇತ. ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಅಂತ. ಇದು ಕೃಷ್ಣ ಶಿಲೆ ನೋಡಿ. ಸುಮ್ನೆ ಕೈಯಲ್ಲಿ ಅಂದ್ರೂ ನಾದ ಬರ್ತದೆ. ಒಂದನ್ನ ಚೆನ್ನಾಗಿ ಅದು ನಾದ ಬಂದ್ರೆ ಪ್ರಾಣ ಐತೆ ಅಂತ ಹೆಸರು. ಕಲ್ಲು ಮಾತಾಡ್ತಾ ಇದೆ ಅಂದ್ರೆ ಅದೊಂದು ನಂಬಿಕೆ. ನಾದ ಬಂದ್ರೆ ಪ್ರಾಣ ಇರೋ ಕಲ್ಲು ಅಂತಾರೆ. ಅದಕ್ಕೆ ಕೃಷ್ಣ ಶಿಲೆ ಅನ್ನು. ಅಮ್ಮವಾರು ಇದು ಶಕ್ತಿ ಅಮ್ಮನವರು, ಮಾರಿಯಮ್ಮನು ಅಂತ ಹೆಸರು. ಗ್ರಾಮ ದೇವತೆ. ಅದಕ್ಕೆ ಗ್ರಾಮ ದೇವತೆಗೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಕೈಯಲ್ಲಿ ಆಯುಧ ಕೊಟ್ಟಿಲ್ಲ. ಗ್ರಾಮದಲ್ಲಿ ಊರಲ್ಲಿ ಇರ್ತಾರಲ್ವಾ, ಆಯುಧ ಬೇಕು, ಅಭಯ ಬೇಕು, ಆಶೀರ್ವಾದ ಮಾಡಬೇಕು ಗ್ರಾಮ ಸುಭಿಕ್ಷೆಗಾಗಿ. ಅದರಿಂದ ಕತ್ತಿ ಕೊಡಲ್ಲ, ಅಭಯಸ್ಥ ಕೊಡ್ತೀವಿ. ಮಿತ್ರಶೂಲ ಡಮರುಗ ಬಂದೇ ಬರುತ್ತೆ. ತುಂಬಾ ಜೀವಕಲಾ ಚೆನ್ನಾಗಿದೆ. ಚೆನ್ನಾಗಿ ಬಂದಿದ್ದು. ಇದು ಅಮ್ಮನವರು. ಇದು ಗ್ರಾಮ ದೇವತೆ. ಇದು ಚಂದ್ರಗಿರಿ ಹತ್ರ ಗೊತ್ತದೆ. ಹೌದು. ಇದು ಗ್ರಾಮ ದೇವತೆ. ಅದಕ್ಕೆ ಈ ಅಮ್ಮನಿಗೂ ನಾವು ಕೈಯಲ್ಲಿ ಆಯುಧ ಕೊಟ್ಟಿಲ್ಲ. ಇದು ಕೈಯಲ್ಲಿ ಆಯುಧ ಕೊಟ್ರೆ ಗ್ರಾಮ ದೇವತೆಗೆ ಬರಲ್ಲ, ಗ್ರಾಮದ ಆಚೆ ಇಗ್ಬೇಕು. ಇವು ಗ್ರಾಮದಲ್ಲಿ ಸುಭಿಕ್ಷಕ್ಕೋಸ್ಕರ ಆಯಮ್ಮನ ಆಶೀರ್ವಾದ ಕೊಡ್ತಾ ಇರ್ತಾರೆ, ಗ್ರಾಮ ಸುಭಿಕ್ಷವಾಗಿರಲಿ ಅಂತ.
ಮಾಮೂಲಿ ಡಮರುಗ, ತ್ರಿಶೂಲಗ, ಬ್ರಹ್ಮಕಪಾಳ, ಅಭಯಹಸ್ತ, ವೀರ ಆಸನ ಕೂತಿರ್ತಾಳೆ. ಚಂದ್ರಕಳೆ ಮಗದಲ್ಲಿ ಚಂದ್ರಕಳೆ ಇರ್ತದೆ. ಬ್ರಹ್ಮಕಪಾಲ ಅಂದ್ರೆ ಏನು ಅದು? ಸರ್ ಇದು ಬ್ರಹ್ಮ ಕಪಾಳ ಅಂದ್ರೆ ತಾಯಿ ರೌದ್ರ ರೂಪ ತಗೊಂಡಾಗ 9ನೇ ಅವತಾರದಲ್ಲಿ ಕಪಾಳ ಅಂದ್ರೆ ಇವಾಗ ಅಘೋರಗಳಿರ್ತಾರಲ್ಲ, ಹೌದು, ಅಘೋರ ಕೈಯಲ್ಲಿ ಕಾಪಾಳಿರ್ತದೆ. ಇದು ಬುರುಡೆ ತಲೆ ಚಿಪ್ಪೆ ಇದು. ಅಂದ್ರೆ ಮನುಷ್ಯನ ತಲೆ ಚಿಪ್ಪೆ ಇದು ಕಪಾಳ ಅಂತೀವಿ. ಅರ್ಥ ಆಯ್ತು. ಅದು ಸ್ಟೋರಿನೇ ಐತೆ, ಸ್ವಲ್ಪ ಟೈಮ್ ತಗೊಂಡು ಹೇಳ್ಬೇಕು ಅಂದ್ರೆ. ಇದೆಲ್ಲ ನೀವೇ ಮಾಡಿದ್ದು? ಹೌದು. ಓಕೆ, ತುಂಬಾ ಚೆನ್ನಾಗಿದೆ. ಇದು ಎಷ್ಟು ದಿನ ಆಯ್ತು ಈ ಒಬ್ಬ ವಿಗ್ರಹ ಮಾಡೋಕೆ? ಈ ವಿಗ್ರಹ ಮಾಡಕ್ಕೆ ನಮ್ಗೆ 3 ತಿಂಗಳು ಟೈಮ್ ಬೇಕು. 3 ತಿಂಗಳು? ಯಾಕಂದ್ರೆ 6 ಅಡಿ ಎತ್ತರ ಆಯ್ತು. ಹೌದು, ಸಣ್ಣದಲ್ಲ, 6 ಅಡಿ ಎತ್ತರ ಐತೆ. 3 ತಿಂಗಳು ಟೈಮ್ ತಗೊಳ್ತೀವಿ. ಕೃಷ್ಣಶಿಲೆ ಪ್ಯೂರ್ ನೋಡಿ. ಸೊ ನಾಗದೇವತರು, ಇವ್ರು ನಾಗದೇವತರು, ಇದು ಅಮ್ಮನವರು. ಮಾರಮ್ಮ, ಗಂಗಮ್ಮ, ಪುಲೇಕಮ್ಮ ಅಂತಾರೆ. ಇದು ಬಂದ್ಬಿಟ್ಟು ಕೃಷ್ಣಶಿಲೆ ಇದೆ, ಪ್ಯೂರ್ ಓಲ್ಡ್ ವಿಗ್ರಹ. ಸುಮಾರು ಒಂದು 500 ವರ್ಷ ಇತಿಹಾಸ ಆಯ್ತು. ನೋಡಿದ್ರೆ ಗೊತ್ತಾಗುತ್ತೆ. ಪೆದ್ದೂರಲ್ಲಿ ಪ್ರತಿಷ್ಠೆ ಮಾಡಿದ್ರು. ಆಗಿನ ಕಾಲದ ಜನಗಳೇನು ಬಂಗಾರ ಐತೆ, ಧಾನ್ಯ ಇದ್ಮರ್ಗಿರ್ತಾರೆ, ವಜ್ರ ವೈಢೂರ್ಯ ಅಂತ ಹೊಡೆದಾಗ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ತಳ್ಳಾಗ್ಬಿಟ್ಟಿದ್ರು. ಮತ್ತೆ ಆ ಊರೂರೆಲ್ಲ ಸೇರಿ ಹೊಸದಾಗಿ ದೇವಸ್ಥಾನ ಕಟ್ಟಾರ ಪೆದ್ದೂರಲ್ಲಿ, ಸಪ್ತಮಾತಿಗಳ ದೇವಸ್ಥಾನ. ಈ 4 ವಿಗ್ರಹ ಹೊಡೆದಾಕಿದ್ರು, ಭಿನ್ನ ಮಾಡಿದ್ರು. ಗಣೇಶನು, ಈ 3 ಅಮ್ಮನವರು. ಇಲ್ಲಿ ಇವಾಗ ಬನ್ನಿ, ಅದೇ ಪ್ರಕಾರ ಮಾಡಲ್ ತಕೊಂಡ್ ಬಂದು ಅದೇ ಆಯಕ್ಕೆ ಈ 4 ವಿಗ್ರಹ ತಯಾರು ಮಾಡಿದ್ವಿ. ಗಣೇಶ, ಕೋಮಾರಿ, ವೈಷ್ಣವಿ. ಇದು ಬಂದ್ಬಿಟ್ಟು ಕೃಷ್ಣಶಿಲೆ. ಇದು ನಾವ್ ಮಾಡಿದಲ್ಲ ಸರ್, ಇದು ನೀವ್ ಮಾಡಿದಲ್ವಾ? ಅಲ್ಲ, ಇದು ತಮಿಳ್ನಾಡಲ್ಲಿ ಮಾಡಿಸಿದ್ರು ಪಾಪ. ಕ್ರಿಶ್ಚಿಯನ್ ಲಾ ಲೇಔಟ್ ಮುಳುಬಾಲಲ್ಲಿ ಲೇಔಟ್ ಮಾಡವ್ರೆ, ಮನೆ ಪ್ರತಿಷ್ಠೆ ಆಯ್ತು. ದೊಡ್ಡ ಕ್ರಿಶ್ಚಿಯನ್ ಲಾ ಲೇಔಟ್, ಅದ್ರಲ್ಲಿ ವಿಮಲ್ ಜಿ ಮ್ಯಾನೇಜ್ಮೆಂಟ್ ಮಾಡ್ತಾವ್ರೆ. ಅವರು ತಮಿಳ್ನಾಡು ಕರೆಸಿ ವಿಗ್ರಹ ತಯಾರು ಮಾಡಿದ್ವಿ, ಕೃಷ್ಣಶಿಲೆ ತಂದು. ಸೊ ಇಲ್ಲಿ ಮಾಡಿದ್ರು, ಬೇರೆಯವ್ರು ಮಾಡಿದ್ರು? ಇಲ್ಲಲ್ಲ, ಅವರೇ ತಮಿಳ್ನಾಡು ಕರ್ಕೊಂಡ್ ಬಂದು ಕೃಷ್ಣನ್ ಲೇಔಟ್ ದೇವಸ್ಥಾನ ಮುಂದೆ ಮಾಡ್ಸಿದ್ರು ಅವ್ರು, ತಮಿಳೇ ವರ್ಕ್ ಅವ್ರನ್ನ. ಅವ್ರು ಮತ್ತೆ ಬಂದು ನನ್ನ ಕರ್ಕೊಂಡು ಹೋದ್ರು, ಬನ್ನಿ ನಿಮ್ ವಿಗ್ರಹ ರೆಡಿ ಮಾಡಿದ್ದೀವಿ ನೋಡ್ರಿ ಅಂತ. ನನ್ ನೋಡಿ ಕೇಳಿದ್ರು ಸೊಲ್ಯೂಷನ್ ಏನಪ್ಪಾ ಅಂತ. ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಸರ್ ಅಂತ ಹೇಳಿ. ನಾವ್ ಹೆಸರು ಕೆಲ್ಸಗಾರ ಹೆಸರಿಗೆ ಕಕ್ಕಿಲ್ಲ, ತಪ್ಪದು, ಮಹಾ ತಪ್ಪು. ನನಗಿಂತ ವಿದ್ಯಾವಂತರು ಇರ್ತಾರೆ, ನನಗಿಂತ ದೊಡ್ಡವರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ. ಯಾಕೆ ಅಂತ ಅಂದೆ. ಅವರೇ ಮತ್ತೆ ನೀವ್ ಸುಳ್ಳು ಹೇಳ್ತಾ ಇದೀಯ, ನಮ್ಗೆ ಈ ವಿಗ್ರಹ ಬೇಡ, ಚೆನ್ನಾಗಿಲ್ಲ ವಿಗ್ರಹ ಇದು, ನಿಮ್ ಮನೆ ಹತ್ರ ನೋಡಿದೀವಿ, ಆ ವಿಗ್ರಹ ಬೇಕು ನಮ್ಗೆ, ಇದು ರಿಮೂವ್ ಮಾಡ್ಬಿಟ್ಟು ತಕೊಂಡೋಗಿ ನಮ್ ವಿಗ್ರಹ ಮಾಡ್ಕೊಡಿ ಅಂತ ಹೇಳಿ. ಮತ್ತೆ ಅವರೇ ಹಾಕೊಂಡ್ ಬಂದು ಇಳಿಸ್ಬಿಟ್ಟು ನಮ್ಮ ಹತ್ರ ಲಕ್ಷ್ಮೀ ವಿಗ್ರಹ ಮಾಡಿಸ್ಕೊಂಡೋಗಿ ಇವಾಗ ಮೊನ್ನೆ 3-4 ದಿವಸ ಆಯ್ತು ಶಿವರಾತ್ರಿ ಹಬ್ಬಕ್ಕೆ ಪ್ರತಿಷ್ಠೆ ಮಾಡಿ. ವಿಮಲ್ ಜಿ ಅಂತ, ಕೃಷ್ಣನ್ ಲಾಲ್ ಲೇಔಟ್, ಪದ್ಮಾವತಿ ಲೇಔಟ್ ಅಂತ ಹೆಸರಿಕ್ಕಿದ್ದಾರೆ. ಆ ಕೋರ್ಟ್ ಹಿಂದ್ಗಡೆ ಬ್ಯಾಕ್ ಸೈಡ್ ಇರೋದು ಸಂಕೇಶ್ ಪದ್ಮಾವತಿ ಅಂತ. ವಿಮಲ್ ಜಿ ಅಂದ್ರೆ ಸೇಠ್ ಅವರು? ಸೇಠ್. ಮುಳಬಾರ್ಗೆ ಶ್ರೀಮಂತರು ಕೃಷ್ಣನ್ ಲಾಲ್ ಫಸ್ಟ್ ಮೊದಲಿಗೆ. ಹೌದಾ? ಇವ್ರು ವಿಮಲ್ ಜಿ ಬೆಂಗಳೂರು ಅವರು. ಅವರು ತಮಿಳರು, ಅವ್ರ ಸ್ಟೈಲ್ ಅವ್ರು ಮಾಡ್ತಾರೆ. ಹೌದೌದು ಸರ್, ಅಂದ್ರೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆ ಕಡೆ ಇರೋ ಅವ್ರಿಗೆ ಅದು. ಹೌದು. ಇವಾಗ ಒಂದೊಂದು ಶೈಲಿಯಲ್ಲಿ ಐತೆ ಸರ್. ಚೋಳ, ಹೊಯ್ಸಳ, ಚೋಳ ನ್ಯಾಚುರಲ್ ಆಗಿರ್ತದೆ. ನಾವು ಅವರು ಅದ್ ಹೆಸರಿಕ್ಕಾಗಲ್ಲ, ಅವ್ರ ಶೈಲಿಯಲ್ಲಿ ಪ್ರಕಾರ ಮಾಡ್ತಾರೆ. ಶಿಲ್ಪಶಾಸ್ತ್ರ, ಕಶ್ಯಪ ಶಿಲ್ಪಶಾಸ್ತ್ರ ಐತೆ, ಶಿಲ್ಪಶಾಸ್ತ್ರ ಐತೆ, ಆಗಮ ಪ್ರಕಾರ ಮಾಡ್ತಾರೆ. ಅವರು ಯಾರು? ಅವ್ರು ಮುನೀಶ್ವರ ಅಂತ. ಮುನೀಶ್ವರ, ಓಕೆ. ತ್ರಿಶೂಲ, ಡಮರುಗ, ಕತ್ತಿ, ಅಭ್ಯಾಸ, ವರದಾಸ ಇರ್ತದೆ. ಮುನೀಶ್ವರ ಅಂತ ಹೆಸರು. ಈಶ್ವರನೇ. ಅಭಯಹಸ್ತ ಅಂದ್ರೆ ಅಭಯ ಕೊಡ್ತಾರೆ, ವರದಾಸ್ತ ಅಂದ್ರೆ ಕೆಳಗಡೆ ಬಂದಿರ್ತದೆ, ವರ ಕೊಡ್ತಾರ. ಅಲ್ಲಲ್ಲ, ಕೆಲವರು ವೈಕುಂಠ ಹಸ್ತ ಅಂತಾರೆ. ಅದು ಹೌದು, ಈ ದೇವಾಂದೇವ್ರು ಮೇಲೆ ಇದ್ರೆ ಕೆಳಗಡೆ ತೋರಿಸ್ತಾ ಇರ್ತಾರೆ ಕೈ, ಅದು ವೈಕುಂಠ ಹಸ್ತ ಕೆಲವರು ಅಂತಾರೆ. ನಾವು ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಅಭಯಹಸ್ತ, ವರದಾಸ್ತ, ಇವೆಲ್ಲ ವೀರಾಸನ. ಈ ಮೂವರದು ವೀರಾಸನ ಅಂತಾರೆ. ಈ ತರ ಅಂದ್ರೆ ಈ ಕಾಲ್ ಕೆಳಗಡೆ ಇಕ್ಕು, ಈ ಕಾಲಿ ಮಣೆಗ ಇಲ್ಲಿವರೆಗೂ ಬಂದ್ರೆ ವೀರಾಸನ. ಇದು ಕುಪ್ಟಾಸನ ಅಂತಾರೆ, ಕುಪ್ಟ ಆಸನ. ಹೊಟ್ಟೆ ನೆಲದಲ್ಲಿದ್ದು ಅದ್ರ ಪಕ್ಕದಲ್ಲಿ ಕಾಲ್ ಜೋಡಿಸಿದ್ರೆ ಕುರುಡುಮಲೆ ವಿನಾಯಕ ಐತಲ್ಲ, ಸೇಮ್ ಇದೇ ಪ್ರಕಾರನೇ ಕುಪ್ಟ ಆಸನ. ಇದೆಲ್ಲ ವೀರಾಸನಗಳು. ಇದು ನವಗ್ರಹಗಳು ಸರ್. 9 ನವಗ್ರಹಗಳು. ಇದರಲ್ಲಿ 2 ತರ ಐತೆ.
ಎರಡ್ ತರ ಕೆಲಸ ಮಾಡಿದ್ವಿ. ಇನ್ನ ವರ್ಕ್ ಐತಿ 80%, 60% ಆಗೈತಿ. ಇದು ಅಭಯ ಆಂಜನೇಯ ಅಂತ. ಹೌದು, ಇದು ಅಭಯ ಕೊಡೋರು ಇವರು. ಇವು ಗ್ರಾಮ ದೇವತೆಗಳು. ಇದು ಸುಬ್ರಹ್ಮಣ್ಯೇಶ್ವರ. ಇದೆಲ್ಲ ನಾಗರ ಕಲ್ಲುಗಳು. ಇದ್ರಲ್ಲಿ ಸ್ಪೆಷಲ್ ಅಂದ್ರೆ ವೆರೈಟಿ ಯಾರು ಮಾಡಲ್ಲ, ನಾನು ಮಾಡಿಕ್ಕಿದ್ದೀನಿ. ಏನು? ಯಮಧರ್ಮರಾಜ ಮಾಡಿದ್ದೀನಿ. ಹೌದಾ? ಯಾರು ಮಾಡಿಲ್ಲ, ಬಟ್ ನಾನ್ ಮಾಡಿದ್ದೀನಿ. ಯಾರು ಮಾಡ್ಸೋದಿಲ್ಲ, ಯಾರೋ ಅವ್ರು ಆರ್ಡರ್ ಕೊಟ್ರು. ಯಮನ ಪೂಜೆ ಮಾಡೋ ಮಹಾನುಭಾವರು ಈ ಭೂಲೋಕದಲ್ಲಿದ್ದಾರೆ ಅಂತ ನಾನು ಮಾಡ್ಕೊಡ್ಬೇಕು ಅಂತ. ನ್ಯಾಯದೇವತಾ, ನ್ಯಾಯಾಧೀಶ ಹೌದು, ಮಾಡಿದ್ವಿ. ಯಾರು ಮಾಡಿಲ್ಲ ಇವಾಗ ಯಮಧರ್ಮರಾಜ. ಇದು ನರಸಿಂಹಸ್ವಾಮಿ ಅಲ್ಲ, ವಾರಾಹಿ ಅಂತ ಯಮನು. ಪ್ರತ್ಯಂಗಿರ ಅಂತ. ವಾರಾಹಿ ಅಲ್ಲ, ಪ್ರತ್ಯಂಗಿರ ಅಂತ ಯಮನು. ಸಿಂಹ ರೂಪಿಣಿ, ಸಿಂಹದ ಮೇಲೆ ಕೂತಿರ್ತದೆ, ತಲೆ ಮೇಲೆ ಎಡೆ ಇರ್ತದೆ. ಪವರ್ಫುಲ್ ದೇವರು. ಇದು ಸ್ಟೋನ್ ವೈಟ್ ಬಂದ್ಬಿಟ್ಟು, ವೈಟ್ ಸ್ಟೋನ್ ವಿನಾಯಕನ ವಿಗ್ರಹ ಮಾಡಿದ್ವಿ. ಮಾಮೂಲಿ ವೈಟ್ ಸ್ಟೋನ್, ಅದು ಸ್ಪೆಷಲ್ ಏನಿಲ್ಲ ಅದ್ರಲ್ಲಿ. ಅವ್ರು అది తెలుగులో ఉంది కాదు, తొక్కడానికి మొక్కడానికి పనికిరాదు తెల్లరాయి. తొక్కడానికి మొక్కడానికి కాదు. ఇది ವಾಲ್ಮೀಕಿ. ಇದು ಕುಟ್ಟಾಸನ ವಿನಾಯಕಗಳು. ತುಂಬಾ ಸಂತೋಷ ಆಯ್ತು ಅಲ್ಲಿ ನಮ್ಮನವ್ರು ನೋಡಿದ್ರ. ಬನ್ನಿ ಸರ್ ನೋಡೋಣ. ನೀವು ಬಂದಿದ್ದೆ ಒಂದು ದೈವಾಧೀನ ಸರ್. ನೋಡಿ ಇದು ನೋಡಿ ಸ್ಟೋನ್ ಇದು ಕೃಷ್ಣ ಶಿಲೆ ಅಂತ. ಓಕೆ, ತಾಯಿಗಳು, ಅಮ್ಮನವ್ರಿಗ್ಲೇ ಎಲ್ಲ ಎಲ್ಲರೂ ವೀರಾಸನದಲ್ಲಿ ಕೂತಿದ್ದಾರೆ. ಬನ್ನಿ, ಪಂಚಲೋಹ ವಿಗ್ರಹ ತೋರಿಸ್ತೀನಿ. ಏನ್ ಸರ್ ಇಷ್ಟು? ಸರ್ ಇಲ್ಲಿ ನೋಡಿ ಸರ್, ಇದು ವಾವ್, ಇದು ಸ್ಪೆಷಲ್ ವರ್ಗು. ರಾಮ ಲಕ್ಷ್ಮಣ ಸೀತೆ ಅಂತ ಇವರು. ಅದ್ಭುತ ಇದು. ಸ್ವಲ್ಪ ಸ್ಪೆಷಲ್ ಮಾಡಿದ್ ವರ್ಕ್ ಎಲ್ಲಾನು. ರಾಮ ಲಕ್ಷ್ಮಣ ಸೀತೆ ಆಂಜನೇಯ. ಇದು 2.5 ಹೈಟ್ ಐತಿ. ವೆಯ್ಟ್ ಬಂದ್ಬಿಟ್ಟು 100 kg, ಒಂದು 100 ಹತ್ರ ಬರ್ತದೆ. ಹೌದಾ? 100 kg. ಸರ್ ವರ್ಕ್ ಅಲ್ಲಿ ಫಿನಿಶಿಂಗ್ ವರ್ಕ್ ನೋಡಿ ಸರ್, ಆ ಪಕ್ಕದಲ್ಲಿ ವಿಗ್ರಹಕ್ಕೂ ಈ ವಿಗ್ರಹ. ಹೌದೌದು, ತುಂಬಾ ಸ್ಪೆಷಲ್ ಆಗಿದೆ. ಜೆವೆಲ್ಸ್. ಹೌದು. ಇದು ಅಮ್ಮ ಗಂಗಮ್ಮ ಅಂತ. ಮಾಮೂಲಿ ನಾರ್ಮಲ್ ವರ್ಕ್. ಉತ್ಸವ ವಿಗ್ರಹ, ಉತ್ಸವ ಮೂರ್ತಿ. ಅದು ಉತ್ಸವ ಮೂರ್ತಿ, ಇದು ಉತ್ಸವ ಮೂರ್ತಿನಿ. ಇದು ಯಾರದು ಸರ್ ಆರ್ಡರ್? ಸರ್ ಇದು ಪುಂಗ್ನೂರ್ ಹತ್ರ ಒಂದು ಊರ್ ಐತೆ, ಆ ಊರು ಆರ್ಡರ್ ಕೊಟ್ಟರು. ಯಾವ ಊರು ಸರ್? ಅದು ಕುರುಪ್ಪಲ್ಲಿ ಅಂತ ಹೆಸರು. ಓಕೆ, ಟೆಂಪಲ್ಗೆ. ಕುರುಪ್ಪಲ್ಲಿ ಅಂತ ಹೆಸರು, ಟೆಂಪಲ್. ಇದು ರಾಮ ಲಕ್ಷ್ಮಣ ಸೀತಾ. ಇದು ಮಾಮೂಲಿ ಪಂಚಲೋಹ ಅಂದ್ರೆ ಬ್ರಾಸ್. ನಾರ್ಮಲ್ ವರ್ಕ್ ಇದು, ಮಾಮೂಲಿ ನಾರ್ಮಲ್ ವರ್ಕ್ ಮಾತ್ರ ಸ್ಪೆಷಲ್ ವರ್ಕ್. ಬಾಲಾಜಿ ಎಂಟೋಣ ಸ್ವಾಮಿ ಅಂತಾರೆ. ಹೌದು, ಅಲಂಕಾರ ಎಂಟೋಣ ಸ್ವಾಮಿ. ಇದು ಚೆನ್ನಕೇಶವ. ಇದು ಸತ್ಯನಾರಾಯಣ ಸ್ವಾಮಿ ವಿಗ್ರಹ. ಈ ಜ್ಯೋತಿಲಕ್ಷ್ಮಿ ಅಂತ, ದೀಪಲಕ್ಷ್ಮಿ ಅಂತಾರೆ. ಇದು ಸ್ಪೆಷಲ್ ವರ್ಕ್. ಇದು ತಾಮ್ರದ್ದು ಇದು. ಇದು ಚೆನ್ನಕೇಶವನೇ. ಶ್ರೀದೇವಿ ಭೂದೇವಿ. ಇದು ಎಂಟೋಣ ಸ್ವಾಮಿ, ಲಕ್ಷ್ಮೀ ಪದ್ಮಾವತಿ. ಕೆಳಗಡೆ ಇದು ಲಕ್ಷ್ಮೀ ಪದ್ಮಾವತಿ ಶ್ರೀನಿವಾಸ ದೇವಿ. ಹಿಂಗೆ ಇಲ್ಲಿ ಬನ್ನಿ ಸರ್. ಇದು ನಮ್ಮ ವಂಶ ಪರಂಪರೆ ಬರ್ತಾರೆ ಇದ್ರಲ್ಲಿ. ಇದು ನಮ್ಮ ವಂಶ ಪರಂಪರೆ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಶಿವ ಪಾರ್ವತಿ. ಇದು ಚಿಕ್ಕದು. ಇದು ಮನೆಯಲ್ಲಿ ಇಟ್ಕೊಳ್ಳೋ ಸರ್. ಇದು ಮನೆ ದೇವ್ರದ್ದು ಪೂಜೆ ಕೋಣದಲ್ಲಿ. ಹರೀಶ್ ಡಾಕ್ಟರ್ ಮುಳಬಾಗಲಲ್ಲಿ ಇದ್ದಾರೆ. ಹರೀಶ್ ಡಾಕ್ಟರ್ ಅಂತ ಮುಳಬಾಗಲಲ್ಲಿ. ಅವ್ರಿಗೆ 2 ಸೆಟ್ ಮಾಡಿದ್ವಿ. ಇದು ಪಂಚಲೋಹನ ಬ್ರಾಸ್. ತಾಮ್ರದ್ದು. ತಾಮ್ರ ಅಂದ್ರೆ ರಾಗಿ ಅಂತ. ರಾಗಿ. ತಾಮ್ರದ್ದು. ಇದೆಲ್ಲ ನಾದ ಬರೋ ಶೇಪ್. ಇದು ಪ್ಯೂರ್ ನಾದ ಬರ್ತದೆ. ತುಂಬಾ ಚೆನ್ನಾಗಿದೆ.
ಅದ್ಭುತವಾಗಿದೆ. ನೋಡಿ ಇದು ಎರಡು ಕಣ್ಣು ಸಾಕಲ್ಲ ಸರ್ ಇಲ್ಲಿ ಇರೋದು ನೋಡೋಕೆ. ಇಲ್ಲಿ ಇಲ್ಲಿ ಬನ್ನಿ, ಸ್ಪೆಷಲ್ ವರ್ಕ್ ಸರ್ ಇದು. ಇದು ಲಕ್ಷ್ಮಿ 3 ಇಂಚಿನ ಹೈಟ್ ಇರೋದು. ಕ್ಲಿಯರಿಟಿ ನೋಡಿ, ಬೆರಳು, ಕಣ್ಣು, ಮೂಗು, ಕಿವಿ ಎಲ್ಲಾನು ಮನೆಯಲ್ಲಿ ಇಟ್ಕೊಳಕ್ಕ ಇಡೀ ಒಳಗಡೆ ಇರ್ತಾರೆ. ಸ್ಪೆಷಲ್ ವರ್ಕ್ ಇದು. ಇಲ್ಲಿ ಶಿವ ರಾಧಾಕೃಷ್ಣ ಉತ್ಸವ ಮೂರ್ತಿಗಳು ಎಲ್ಲ ಗೋಲ್ಡ್ ಕಳಸ. ಗೋಲ್ಡ್ ಬಂಗಾರದ್ದು. ಬಂಗಾರ ಅಂದ್ರೆ ಪ್ಯೂರ್ ಬಂಗಾರ ಇರಲ್ಲ, ತಾಮ್ರದಲ್ಲಿ ಮಾಡಿ ಬಂಗಾರ ಪೋತ್ ಹಾಕಿರ್ತೀವಿ ಅದ್ರ ಮೇಲೆ. ತಿರುಪತಿ ಗೋಪುರ ಮೇಲೆ ಹೆಂಗಾಯ್ತು ಅದೇ ತರ ಕಳ್ಸಿದ್ವಿ. ಅದು ಬೇರೆ, ಇದು ಬ್ರಾಕ್ಸ್. ಇಲ್ಲಿ ಬನ್ನಿ ಹೆಂಗೆ. ಇದು ಸ್ಪೆಷಲ್ ವರ್ಕ್ ಇದು, ಸೆಟಾರಿ ಅಂತೀವಿ, ಗೋಪುರ ಅಂತೀವಿ. ಸರಿ, ಬೆಳ್ಳಿನ ತುಂಬಾ ಸ್ಪೆಷಲ್ ಆಗಿ ಕೆಲಸ ಎಲ್ಲ ಸ್ಪೆಷಲ್ ವರ್ಕ್ ಮಾಡಿದೀವಿ. ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ನಾಮ, ಶಂಕು, ಚಕ್ರ, ಗರುಡ, ಆ ಕಡೆ ಆಂಜನೇಯ ಆಯ್ತು. ಅದರಲ್ಲೇ ಎಂಬೋಸಿಂಗ್ ಮಾಡಿದೀವಿ. ಇದು ಬಂದ್ಬಿಟ್ಟು ಇಲ್ಲಿ ಪಾದಗಳೈತೆ ಮೇಲೆ. ಸ್ಪೆಷಲ್ ವರ್ಕ್ ಇದು. ವರ್ಕ್ ನೋಡಿ, ಹೌದು, ತುಂಬಾ ಚೆನ್ನಾಗಿದೆ. ಡಿಸೈನ್ ವರ್ಕ್ ಎಲ್ಲ ನಕಾಸ್ ವರ್ಕ್. ವಾವ್, ಇದು ತಾಮ್ರ ಕಿರೀಟ ಸರ್. ಇದು ಈ ತರ ಮಾಡ್ತೀವಿ. ಈ ತರ ದೇವ್ರಿಗೆ ಇರ್ತೀವಿ. ಓಕೆ ಓಕೆ. ಅಲಂಕಾರ ಮಾಡಿ ಈ ತರ ಕಿರೀಟ ಮಾಡುದು. ಚೆನ್ನಾಗಿ ಕಾಣಿಸ್ತದೆ. ಹೌದು, ವೈರ್ ಮಡಿ ಕಿರೀಟ ಅಂತ. ಇಲ್ಲಿ ಬನ್ನಿ, ಅವರು ನೋಡಿ ಅಲ್ಲಿ ಒಂದು ಸ್ಪೆಷಲ್ ವರ್ಕ್ ರಾಮದೇವ್ರ ಐತೆ. ರಾಮದೇವರು ಕೆಳಗಡೆ ಕೂತಿರೋದು. ಇದೆಲ್ಲ ನಮ್ಮ ವಿಶ್ವಕರ್ಮ, ನಮ್ಮ ಜನಾಂಗದ ಗುರಿ ದೇವರು. ಇದು ಬೇಡವಾ? ಅದು ಇದು ಬ್ಲಾಕ್ ಸ್ಟೋನ್ ಸರ್. ಬ್ಲಾಕ್ ಸ್ಟೋನ್ ಸರ್. ಕಲರ್ ಕೆತ್ತನೆ ಮಾಡೋದು. ಇದು ಗರುಡ ಅಂತ ಸೀಟಲ್ಲಿ ತಗಡಲ್ಲಿ ಮಾಡಿರೋದು. ಸೊ ಎಷ್ಟು ಫೋಟೋ ಇದೆ ಸರ್ ಇಲ್ಲಿ? ಇದೆಲ್ಲ ನಿಮ್ಗೆ ಬರೋ ಸರ್ ಇಲ್ಲಿರೋದು ಕಮ್ಮಿನೇ ಸರ್. ಇನ್ನೊಂದ್ 2 ಮೂಟೆ ಕಟ್ಟಿ ಹಿಂದ್ಗಡೆ ಆಯ್ತು. ಹೌದಾ? ಇಲ್ಲಿ ಜಾಗ ಗಾಳಿ ಬಂದು ಬಿದ್ದೋಗ್ತದೆ. ಅದ್ರಿಂದ ಒಂದ್ 2 ಪಾಲ ಮೂಟೆ ಐತೆ. ಒಂದು 200-300 ಫೋಟೋ ಆಚೆ ಆಗ್ಬಿಟ್ಟಿದೆ. ಎಷ್ಟು ಸನ್ಮಾನ ಮಾಡೋರು ಸರ್, ಎಷ್ಟು ಅವಾರ್ಡ್ಸ್ ರಿವಾರ್ಡ್ಸ್. ಪ್ರಮೋದ್ ಮುತಾಲಿಕ್ ಎಲ್ಲ ಬಂದಿದ್ರಿ. ಸೊ ಇವರು ರತ್ನ ಬಯೋಟಿಕ್ ಅಂತ ಪರಮಾಸನಪಲ್ಲಿ ರತ್ನಮ್ಮ ಅವರು ಪರಮಾಸನಪಲ್ಲಿ ಅವರ ದೇವಸ್ಥಾನಕ್ಕೆಲ್ಲ ನಾವೇ ಮಾಡ್ಕೊಡ್ತೇವೆ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ, ಕಣ್ಣು ನಾಮ ಎಲ್ಲ ಮಾಡಿ ಸ್ಟೋನ್ ಫಿಟ್ ಮಾಡ್ಕೊಟ್ಟೆ. ಕರೆಕ್ಟ್. ಪ್ರಭಾವಳಿ ನಾವು ಅಲ್ಲಿ ದೇವಸ್ಥಾನದಲ್ಲಿ ನೋಡಿದ್ದೀವಿ. ಪ್ರಭಾವಳಿಗಳು, ಉತ್ಸಮೂರ್ತಿಗಳು, ಕೌಚಿಗಳು ಎಲ್ಲ ಮಾಡ್ಕೊಟ್ಟಿದ್ದೀನಿ. ತುಂಬಾ ಕೆಲಸ ಮಾಡ್ತಾವ ನಮ್ಮ ಹತ್ರ. ಇವಾಗ ಬೇರೆ ಒಂದು ರಥ ಶೇರ್ ಮಾಡ್ತಾವ ನಮ್ಮ ಕೈಯಲ್ಲಿ. ಶೇರ್ ಮಾಡಿ ಮೊನ್ನೆಲ್ಲ ಹೋಗಿದ್ವು. ಓಕೆ. ಅದೆಲ್ಲ ಅದು ನಮ್ದು ಅವಾರ್ಡ್ಸ್ದು ಸರ್. ಮೊನ್ನೆ ಪಾಂಡಿಚೇರಲ್ಲಿ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅವಾರ್ಡ್ ಬಂದೈತೆ. ಹೌದಾ? ಡಾಕ್ಟರೇಟ್ ಸರ್. ಸೂಪರ್, ಕಂಗ್ರ್ಯಾಚುಲೇಷನ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಇಂಟರ್ನ್ಯಾಷನಲ್ ಪೀಸ್ ಯೂನಿವರ್ಸಿಟಿ. ಇದು ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮೇಲೆ ಅಮರಶಿಲ್ಪಿ ಜಗನ್ನಾಥಾಚಾರ್ ಒಂದು ಅವಾರ್ಡ್. ಅದು ನಮ್ ಲೈಸೆನ್ಸ್. ಲೈಸೆನ್ಸ್ ಇರ್ಬೇಕಾ? ಇರ್ಬೇಕು ಸರ್. ಬೇಜಾನ್ ಬಂದೆ ಸರ್ ಅವಾರ್ಡ್. ತುಂಬಾ ಚೆನ್ನಾಗಿದೆ ಸರ್. ಅದು ಅಮ್ಮವಾರ ಮುಖವಾಡ ಕಿರೀಟ ಸ್ಪೆಷಲ್ ವರ್ಕ್. ಅದೆಲ್ಲ ಕಿರೀಟ ತುಂಬಾ ಚೆನ್ನಾಗಿದೆ. 2-3 ತರ ಐತೆ. ಇದು ನಿಜವಾಗಿ ನಿಮ್ಗೆ ಆಶೀರ್ವಾದ ಈ ಕಲಾ ಅನ್ನೋದು. ಹೌದು ಸರ್, ಯಾರಿಗೂ ಬರಲ್ಲ ಸರ್.
ಇದು ಪಲಮ್ನೇರ್ದು ಹೌದಾ? ಪತ್ತಿಕೊಂಡ ಅಂತ ಐತೆ, ಹಾ ಹಾ ಅಲ್ಲಿ ಸಿರಿಸು ಅಮ್ಮನವ್ರ ಜಾತ್ರೆ ಆಗ್ತದೆ. ಹೌದು. ಆ ಸಿರಿಸು ರೆಡಿ ಆಗ್ತಾ ಇದೆ. ಅಪರೂಪ ಈ ಸಿರಿಸು. ಯಾಕಂದ್ರೆ ತುಂಬಾ ವರ್ಕ್ ಮಾಡಿದ್ವಿ ನಾವು ಅಲ್ಲಿ. ಅಲ್ಲೇ ನೋಡ್ಕೊಂಡ್ ಬಂದು ಪಚ್ಕೊಂಡಲ್ಲಿ ಮಿಟ್ ಮಿದ್ ಕುರುಪಲ್ಲಿ ಅಂತ ಅವ್ರು ಮಾಡಿಸ್ತಾವ. ಓಕೆ ಓಕೆ. ಸೊ ಇಲ್ಲಿ ನೀವು ಎಷ್ಟು ಜನ ಕೆಲಸ ಮಾಡ್ತೀರಾ? 15ರಿಂದ 20 ಜನ. ಹೌದಾ? ಹೊರಗಡೆನು ನಮ್ಮನೆಗೆ ಬೆಳಕು ತಂದಿದ್ದ ದಾರಿ ದೀಪ ಸರ್. ಇದು ತಿರುಪತಿಯಲ್ಲಿದ್ದಾರೆ ಅವ್ರ ಸ್ವಾಮಿಗಳು, ಅವ್ರು ಮಾಡ್ತಿರೋದು. ಈಗ ಫಿನಿಶ್ ಆಗ್ತಾ ಇದೆ. ಫಿನಿಶ್ ಆಗಿದೆ, 95% ಆಗಿದೆ, 5% ವರ್ಕ್ ಐತೆ. ಓಕೆ, ಕ್ಲೋಸ್ ಮಾಡ್ಬಿಡ್ತೀವಿ. ಇದು ಎಷ್ಟು ತಿಂಗಳು ವರ್ಕ್ಗೆ? ಸರ್ ಇದು 6 ಮಂತ್ ಬೇಕು, 6 ತಿಂಗಳು ಟೈಮ್ ಬೇಕು ಸರ್. ಹೌದಾ? ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಹೌದು. ಇದು ಚಿಟ್ ತಗಡ್ದು ಎಲ್ಲ ಮೋಲ್ಡಿಂಗ್ ಅಲ್ಲ, ಇದು ಎಲ್ಲ ತಗಡೆ ಇದೆ. ವೆಯ್ಟ್ಲೆಸ್. ಎರ್ಕ ಮಾಡೋದು ಮೋಲ್ಡಿಂಗ್ ಅನ್ನೋದು ಯಾವ್ದು ಇಲ್ಲ, ಎಲ್ಲ ಟೋಟಲ್ ಶೀಟ್ ವರ್ಕ್. ಶೀಟ್ ವರ್ಕ್. ಇದು ಮೋಲ್ಡ್ ಮಾಡ್ಬೇಕಂದ್ರೆ ಸುಮಾರು ಒಂದು 500ರಿಂದ 600 kg ಬರ್ತದೆ. ಕಷ್ಟ ಆಗತ್ತೆ. ಕಷ್ಟ. 500 ಒತ್ತಕ್ಕೆ ಯಾರು ಒತ್ತಲ್ಲ. ಹೌದು. ಅದೇ ಇದನ್ನೇ ನಾವು ಒಂದು 150 kg 100-150 kg ಮಾಡ್ಬೋದು. ಆದ್ರೆ ಇದು ಟೈಮ್ ತಗೋಣ. ಟೈಮ್ ಶೀಟ್ ವರ್ಕ್ ಬೇಕೇ ಬೇಕು. 5 ರಿಂದ 6 ಮಂತ್ ಬೇಕು. ತುಂಬಾ ಚೆನ್ನಾಗಿದೆ. ಇದು ವುಡ್ ವರ್ಕ್. ಅಮ್ಮನವರು ತಾಯಿ ವುಡ್ ವರ್ಕ್ ಇದು, ಮಾರಿಯಮ್ಮ ಅಂತ. ಓಕೆ. ಇದು ಫುಲ್ ವುಡ್ ಅಲ್ಲಿ ಮಾಡಿದ್ದ? ಫುಲ್ ವುಡ್ ಅಲ್ಲಿ ಮಾಡಿದ್ರು. ಸರ್ ನೀವೇ ಮಾಡಿದ್ರಾ ಇಲ್ಲಿ? ಸರ್ ಹೌದು ಸರ್, ನಮ್ ಟೀಮೇ. ಸರ್ ನೀವು ವುಡ್ ಮಾಡ್ತಾರಾ? ಎಸ್ ಸರ್. ಓಕೆ. ಟೆಂಪಲ್ ಏನೇನು ಬೇಕು ಸರ್ ಎಲ್ಲ ಮಾಡ್ತಾರೆ. ಕಲ್ಲಲ್ಲಿ ಮಾಡ್ತಾರೆ, ಬ್ರಾಸ್ ಅಲ್ಲಿ, ತಾಮ್ರನಲ್ಲಿ, ಬೆಳ್ಳಿ, ಬಂಗಾರ, ವುಡ್ ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲಿಗೆ ಸರ್ ಇದು ಅಮ್ಮನವರು? ಇದು ಬಂದ್ಬಿಟ್ಟು ಈ ಕಡೆ ಬಾಗೇಪಲ್ಲಿ ಕಡೆ ಹೋಗ್ತದೆ ಸರ್. ಈ ಕಾಣಿಪಾಕಂದು ಮಣಿಕಂಠೇಶ್ವರ ಟೆಂಪಲ್ ಐತೆ. ಕಾಣಿಪಾಕಂ ದೇವಸ್ಥಾನ ಪಕ್ಕದಲ್ಲಿ ಇದೆ ಮಣಿಕಂಠೇಶ್ವರ ದೇವಸ್ಥಾನ. ಅವರು ಊರಿನ ಅಧ್ಯಕ್ಷರು ಮಾಡಿಸ್ತಾ ಇರೋದು, ಗ್ರಾಮ ಅಧ್ಯಕ್ಷರು. ಸೊ ಫಿನಿಶ್ ಆಯ್ತು? ಫಿನಿಶ್ ಆಯ್ತು ಸರ್. ಇವರು ಗಂಗಮ್ಮ, ಗಂಗೆ ಅವ್ರ ಚಂದ್ರ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದ್ದು. ತುಂಬಾ ಸಂತೋಷ ಆಯ್ತು ಇಷ್ಟೆಲ್ಲ ನೋಡಿ. ಥ್ಯಾಂಕ್ ಯು ಸರ್. ಇದು ನಿಜವಾಗಿ ದೇವರ ಆಶೀರ್ವಾದ ನಿಮ್ಗೆ. ನಮ್ಗೇನು ಅದೃಷ್ಟ ಇದೆಲ್ಲ ನೋಡೋದು. ಸಂತೋಷ. ನೀವು ಬಂದಿದ್ದು ನಂಗೆ ದೈವಾಧೀನ. ಯಾಕಂದ್ರೆ ನಮ್ಮ ಅದೃಷ್ಟ ಖಂಡಿತ. ಎಂತವ್ರು ಬರ್ತಾರೆ, ನಿಮ್ಮಂತ ಒಂದು ಕಲಾವಿದ್ರು, ನಿಮ್ಮಂತ ಒಂದು ವೀಕ್ಷಣೆ ಮಾಡೋರು ನಮ್ಗೆ ಬೇಕಾಗಿತ್ತು. ಇಲ್ಲ, ನಮ್ಮ ಅದೃಷ್ಟ ಇದೆಲ್ಲ ಅಲ್ಲ, ಬಂದು ನೋಡ್ಕೊಂಡು ಹೋಗೋರು ಬೇಜಾನಿದ್ದಾರೆ. ಬಟ್ ನಿಮ್ ತರ ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋರು ತುಂಬಾ ಕಮ್ಮಿ. ಎಲ್ಲರಿಗೂ ಬಗ್ಗೆ ಸಿಗಲ್ಲ. ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ. ಹೌದು, ನಾವು ತಿಳ್ಕೋಬೇಕು. ತಿಳ್ಕೊನೇ ಬೇಕು ಸರ್. ಸಂತೋಷ. ಧನ್ಯವಾದಗಳು.